ಮಿತ್ರರೇ, ನಾವು ಚಿಕ್ಕ ವಯಸ್ಸಿಂದ ಹನುಮಾನ್ ಚಾಲೀಸನ್ನು ಎಷ್ಟೋ ಬಾರಿ ಪಠಿಸಿರ್ತೀವಲ್ವ. ಅದರಿಂದ ಆದ ಅನುಭವಗಳನ್ನು ನಾವು ಎಲ್ಲರ ಹತ್ರ ಹಂಚ್ಕೊಂಡಿರ್ತೀವಿ. ನಮ್ಮ ಜೀವನದಲ್ಲಿ ಆದ ಬದಲಾವಣೆಗಳನ್ನು ನೋಡಿ ಅಚ್ಚರಿ ಕೂಡ ಪಟ್ಟಿರ್ತೀವಿ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ಹನುಮಾನ್ ಚಾಲೀಸದಲ್ಲಿ ಅಡಗಿರೋ ವಿಶ್ವ ರಹಸ್ಯಗಳ ಮಹಾವಿಜ್ಞಾನವನ್ನು ನಾವೆಲ್ಲರೂ ತಿಳ್ಕೊಳ್ಳೋಣ. ಒಂದು ಸೈಂಟಿಫಿಕ್ ವೇಯಲ್ಲಿ ಹನುಮಾನ್ ಚಾಲೀಸನ್ನು ಪಠಿಸಿದ್ರೆ ಏನಾಗ್ಬಿಡುತ್ತೆ ಅನ್ನೋರಿಗೆ ಇವತ್ತಿನ ವಿಡಿಯೋ. ಪ್ರತಿಯೊಂದು ಮಾಹಿತಿಯನ್ನು ಗಮನವಿಟ್ಟು ಕೇಳಿ. ಹಾಗೆ ಈ ವಿಡಿಯೋನ ಕೇಳ್ತಾ ಹನುಮಾನ್ ಜೊತೆ ನಾನು ಸಂಪೂರ್ಣವಾಗಿ ಅನುಸಂಧಾನವಾಗಬೇಕು ಅನ್ನೋ ಇಂಟೆನ್ಷನ್ ಕೂಡ ನೀವಿಟ್ಕೊಂಡು ಕೇಳ್ಬೋದು. ಮಿತ್ರರೇ, ಹನುಮಾನ್ ಚಾಲೀಸ ಕೇವಲ ಒಂದು ಪ್ರಾರ್ಥನಾ ಮಂತ್ರ ಮಾತ್ರವೇನಾ, ಅಥವಾ ಇದು ಅನಂತ ವಿಶ್ವ ರಹಸ್ಯಗಳನ್ನು ತನ್ನೊಳಗಡೆ ಅಡಗಿಸಿಕೊಂಡಿರುವ ಒಂದು ಕೀಲಿಕೈಯಾಗಿದೆನಾ? ನಾಸಾ ವಿಜ್ಞಾನಿಗಳು ಕೋಟ್ಯಾಂತರ ಡಾಲರ್ಸ್ ಖರ್ಚು ಮಾಡಿ ಭಾರಿ ದೂರದರ್ಶನಗಳ ಮೂಲಕ ಕಂಡುಹಿಡಿದ ಒಂದು ಸತ್ಯವನ್ನು ನಮ್ಮ ಪೂರ್ವಿಕರು ಅಂದರೆ ತುಳಸಿದಾಸ್ ಅವರು ಒಂದೇ ಒಂದು ಶ್ಲೋಕದಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಇದನ್ನ ಕಂಡುಹಿಡಿದಿದ್ರ? ಇದು ಕೇವಲ ಕಾಕತಾಳೀಯವೇ ಅಥವಾ ನಮ್ಮ ಪೂರ್ವಿಕರಿಗಿದ್ದ ಅತೀಂದ್ರಿಯ ವಿಜ್ಞಾನದ ನಿದರ್ಶನವ? ಹನುಮಾನ್ ಚಾಲೀಸದಲ್ಲಿ ಖಗೋಳ ವಿಜ್ಞಾನ, ಸೂರ್ಯನ ದೂರದ ಲೆಕ್ಕ ನಿಮಗೆ ಗೊತ್ತಾ? ತುಳಸಿದಾಸ್ರವರು ರಚಿಸಿದ ಈ ಪಂಕ್ತಿಯಲ್ಲಿ 3 ಕೀಲಕ ಪದಗಳಿವೆ. ಯುಗ ಸಹಸ್ರ ಯೋಜನ ಪರಬಾನು. ಈ 3ಅನ್ನ ಗುಣಿಸಿದರೆ ಬರುವ ಪರಿಣಾಮ ನಿಮ್ಮನ್ನ ಅಚ್ಚರಿಗೊಳಿಸುತ್ತದೆ. ಯುಗ ಅಂದರೆ ಹಿಂದೂ ಕಾಲಮಾನ ಪ್ರಕಾರ 4 ಯುಗಗಳು. ಕಲಿಯುಗ 1200 ವರ್ಷಗಳು, ದ್ವಾಪರ ಯುಗ 2400 ವರ್ಷಗಳು, ತ್ರೇತಾಯುಗ 3600 ವರ್ಷಗಳು, ಕೃತಯುಗ 4800 ವರ್ಷಗಳು. ಇದೆಲ್ಲ ಸೇರಿದರೆ ಒಂದು ಮಹಾಯುಗ ಚಕ್ರವಾಗುತ್ತೆ, ಅಂದರೆ 12,000 ವರ್ಷಗಳು. ಇನ್ನು ಸಂಸ್ಕೃತದಲ್ಲಿ ಸಹಸ್ರ ಎಂದರೆ 1000. ಯೋಜನ ಎಂದರೆ ಪ್ರಾಚೀನ ಭಾರತದಲ್ಲಿ ದೂರವನ್ನು ಅಳೆಯುತ್ತಿದ್ದ ಒಂದು ಮಾಪನ. ಅದೇನೆಂದರೆ 1 ಯೋಜನ ಎಂದರೆ 8 ಮೈಲು. ಈಗ ಇವುಗಳನ್ನು ಲೆಕ್ಕ ಹಾಕೋಣ. 12,000 ಇಂಟು 1000 ಇಂಟು 8. ಇದನ್ನು ಲೆಕ್ಕ ಮಾಡಿದ್ರೆ ಬರೋ ಉತ್ತರ 9,60,00,000 ಮೈಲಿಗಳು. ಇದನ್ನು ಕಿಲೋಮೀಟರ್ಗಳಿಗೆ ಪರಿವರ್ತಿಸಿದರೆ ಸೂರ್ಯನಿಂದ ಭೂಮಿಯ ಸರಿಯಾದ ದೂರ ದೊರೆಯುತ್ತೆ. ಸೂರ್ಯನಿಂದ ಬರುವ ಬೆಳಕಿನ ಕಿರಣಗಳು ಫೋಟಾನ್ ರೂಪದಲ್ಲಿ ಬರುತ್ತೆ. ಈ ಫೋಟಾನ್ಗಳೇ ಭೂಮಿಯ ಮೇಲಿನ ಮರಗಳಿಗೆ ಫೋಟೋಸಿಂಥಸಿಸ್ ಮೂಲಕ ಆಹಾರ ಒದಗಿಸುತ್ತೆ. ಸೂರ್ಯನ ದೂರವನ್ನು ಶಬ್ದ ಮೂಲಕ ಅಳೆಯುವ ಕ್ರಮ ಎಂದರೆ ಪ್ರಾಚೀನ ಮುನಿಗಳು ಕಾಸ್ಮಿಕ್ ಕಂಪನಗಳನ್ನು ಆಲಿಸಬಲ್ಲ ಶಕ್ತಿ ಹೊಂದಿದ್ದರು ಎಂಬುದಕ್ಕೆ ಇದೇ ನಿದರ್ಶನ. ನಾಸಾ ರೆಕಾರ್ಡ್ ಮಾಡಿದ ಸೂರ್ಯನ ಶಬ್ದವನ್ನು ಕೇಳಿದರೆ ಅದು ಒಂದು ಗಾಢವಾದ ಓಂಕಾರ ನಾದದಂತೆ ಕೇಳಿಸುತ್ತೆ. ಹನುಮಾನ್ ಚಾಲೀಸದ ಛಂದಸ್ಸು ನಿಖರವಾಗಿ ಅದೇ ಆವೃತ್ತಿಯಲ್ಲಿ ರೂಪಿತವಾಗಿದೆ. ಅಂದರೆ ನೀವು ಹನುಮಾನ್ ಚಾಲೀಸ ಪಠಿಸುವಾಗ ನಿಮ್ಮ ಶರೀರ ಸೂರ್ಯನಿಂದ ಬರುವ ಕಾಸ್ಮಿಕ್ ಶಕ್ತಿಯನ್ನು ಸ್ವೀಕರಿಸಲು ಒಂದು ಆಂಟೆನಾದಂತೆ ಕಾರ್ಯನಿರ್ವಹಿಸುತ್ತದೆ. ಮೆದುಳಿನ ಮೇಲೆ ಹನುಮಾನ್ ಚಾಲೀಸದ ಪ್ರಭಾವ. ನ್ಯೂರೋಸೈನ್ಸ್ ಏನು ಹೇಳುತ್ತೆ ಗೊತ್ತಾ? ನಾವು ಹನುಮಾನ್ ಚಾಲೀಸ ಪಠಿಸುವಾಗ ನಮ್ಮ ಬಾಯಿಯ ಮೇಲ್ಭಾಗದಲ್ಲಿರುವ 84 ಎನರ್ಜಿ ಪಾಯಿಂಟ್ಸ್ ಚಾಲೀಸದ ಪದಗಳನ್ನು ಉಚ್ಚಾರಣೆ ಕ್ರಮಬದ್ಧವಾಗಿ ಸ್ಪರ್ಶಿಸುತ್ತದೆ. ಇದರಿಂದ ನಮ್ಮ ಮೆದುಳು ಒಂದು ಕಂಪ್ಯೂಟರ್ನಂತೆ ಮರುಪ್ರೋಗ್ರಾಮ್ ಆಗುತ್ತೆ. ಇದರಿಂದ ನಮ್ಮಲ್ಲಿರುವ ಭಯ ಕಡಿಮೆಯಾಗಿ ಆತ್ಮವಿಶ್ವಾಸ ಬೆಳೆಯುತ್ತೆ. ಇದು ನಿಮ್ಮ ಮೆದುಳಿನಲ್ಲಿ ನಡೆಯುವ ಒಂದು ರಾಸಾಯನಿಕ ಕ್ರಿಯೆ ಮಾತ್ರ. ಸಾಮಾನ್ಯ ಸ್ಥಿತಿಯಲ್ಲಿ ನಮ್ಮ ಮೆದುಳು ಬೀಟಾ ತರಂಗಗಳಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಆದರೆ ಹನುಮಾನ್ ಚಾಲೀಸವನ್ನು ಒಂದು ಲಯದಲ್ಲಿ ಪಠಿಸಿದಾಗ ನಮ್ಮ ಮೆದುಳು ನಿಧಾನವಾಗಿ ಆಲ್ಫಾ ಮತ್ತು
ಥೀಟಾ ಸ್ಥಿತಿಗೆ ತಲುಪುತ್ತದೆ. ಅಂದರೆ ನಮ್ಮ ಗಾಢವಾದ ಧ್ಯಾನ ಸ್ಥಿತಿಗೆ ನಾವು ತಲುಪ್ತೀವಿ. ಈ ಸ್ಥಿತಿಯಲ್ಲಿ ಮೆದುಳು ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡುತ್ತೆ. ವಿಜ್ಞಾನಿಗಳ ಸಂಶೋಧನೆಗಳ ಪ್ರಕಾರ ಚಾಲಿಸದ ಶಬ್ದ ತರಂಗಗಳು ಮೆದುಳಿನ ನ್ಯೂರಾನ್ಗಳ ನಡುವೆ ಹೊಸ ಸಂಪರ್ಕ ಕಲ್ಪಿಸುತ್ತವೆ. ಇದನ್ನೇ ನ್ಯೂರೋಪ್ಲಾಸ್ಟಿಸಿಟಿ ಅಂತಾರೆ. ಶರೀರ ಕಂಪನ ಮತ್ತು ಕೋಶ ಗುಣಮುಖ, ಸೆಲ್ಯುಲಾರ್ ಬಯಾಲಜಿ. ಹನುಮಾನ್ ಚಾಲಿಸ ಹೇಳ್ತಾ ಇರಬೇಕಾದ್ರೆ ನಮ್ಮ ದೇಹದಲ್ಲಿ ಎಷ್ಟೋ ಬದಲಾವಣೆಗಳು ಆಗ್ತಾ ಇರುತ್ತೆ. ನಮ್ಮ ಕಣದಲ್ಲೂ ಸೆಲ್ ಲೆವೆಲಲ್ಲೂ ಕೂಡ ಎಷ್ಟೋ ಬದಲಾವಣೆಗಳು ಸಾಧ್ಯತೆ ಇದೆ. ನಮ್ಮ ಶರೀರದ ಪ್ರತಿಯೊಂದು ಕೋಶವು ಒಂದು ನಿರ್ದಿಷ್ಟ ಆವೃತ್ತಿಯಲ್ಲಿ ಕಂಪಿಸುತ್ತದೆ, ವೈಬ್ರೇಟ್ ಆಗ್ತಾ ಇರುತ್ತೆ. ಅನಾರೋಗ್ಯ ಅಥವಾ ಮಾನಸಿಕ ಒತ್ತಡ ಉಂಟಾದಾಗ ಈ ಕಂಪನ ಏರುಪೇರಾಗುತ್ತೆ. ಹನುಮಾನ್ ಚಾಲಿಸದ ಓಂಕಾರ ನಾದ ಸಮೇತ ಶಬ್ದಗಳು 528 ಹರ್ಟ್ಜ್ ಅಲ್ಲಿ ವೈಬ್ರೇಟ್ ಆಗ್ತಾ ಇರುತ್ತೆ. ಇದು DNA ರಿಪೇರಿ ಫ್ರೀಕ್ವೆನ್ಸಿ ಎಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಆಧುನಿಕ ಜೀವಶಾಸ್ತ್ರದ ಪ್ರಕಾರ ನಮ್ಮ ಪೂರ್ವಿಕರಿಂದ ಬಂದ ಭಯಗಳು ಅಂದರೆ ಆನ್ಸೆಸ್ಟ್ರಲ್ ಟ್ರಾಮಾ ಮತ್ತು ಚಿಕ್ಕಂದಿನಿಂದ ಅನುಭವಿಸಿದ ಆತಂಕಗಳು ಚೈಲ್ಡ್ಹುಡ್ ಟ್ರಾಮಾ ನಮ್ಮ DNA ದಾಖಲಾಗಿರುತ್ತವೆ ಅಂತ. ಹನುಮಾನ್ ಚಾಲಿಸ ಪಠಣ ನಮ್ಮ ಕೋಶಗಳ ಒಳಗಿರುವ ಒತ್ತಡ ಒಡೆದು ಅಲ್ಲಿ ಋಣಾತ್ಮಕ ಶಕ್ತಿಯನ್ನು ಹೊರಕ್ಕೆ ಕಳಿಸುತ್ತದೆ. ಬಯೋಫೋಟಾನ್ ಎಮಿಷನ್ ಎಂದು ಕರೆಯುತ್ತಾರೆ. ಇನ್ನು ನಾವು ಕೇಳಿದಿವಲ್ವಾ, ಭೂತ್ ಪಿಶಾಚ್ ನಿಕಟ ನಹಿ ಆವೈ, ಮಹಾವೀರ ಜಬ ನಾಮ ಸುನಾವೈ. ಇದು ಸೆಲ್ಯುಲಾರ್ ಬಯಾಲಜಿಯ ಹೊಸ ಅರ್ಥ ಅಂತ ಹೇಳ್ತಾರೆ. ಅನೇಕ ಜನರು ಈ ಸಾಲನ್ನ ಕೇವಲ ದೆವ್ವ ಭೂತಗಳಿಗೆ ಸಂಬಂಧಿಸಿದ್ದು ಎಂದು ತಿಳಿಯುತ್ತಾರಲ್ಲ, ಆದರೆ ಇದರ ಹಿಂದೆ ಅದಕ್ಕಿಂತ ಆಳವಾದ ಸೆಲ್ಯುಲಾರ್ ಬಯಾಲಜಿ ಅಡಗಿದೆ. ನಾವು ಹನುಮಾನ್ ಚಾಲಿಸ ಲಯಬದ್ಧವಾಗಿ ಪಠಿಸುವಾಗ ನಮ್ಮ ಉಸಿರಾಟದ ಕ್ರಿಯೆ ಬದಲಾಗುತ್ತೆ. ಇದು ನಮ್ಮ ರಕ್ತದಲ್ಲಿನ ಆಮ್ಲಜನಕದ ಮಟ್ಟವನ್ನು ಹೆಚ್ಚಿಸುತ್ತೆ. ನಮ್ಮ ಕೋಶಗಳ ಒಳಗಿನ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತೆ. ಕಾಯಿಲೆ ಉಂಟು ಮಾಡುವ ಕೋಶಗಳನ್ನು ಮತ್ತೆ ಆರೋಗ್ಯಕರವಾಗಿ ಪರಿವರ್ತಿಸುತ್ತದೆ. ಇದು ಭೌತಿಕ ಶಾಸ್ತ್ರ ಮತ್ತು ಜೀವಶಾಸ್ತ್ರ ಒಟ್ಟಾಗಿ ಸೇರಿ ಕೆಲಸ ಮಾಡುವ ಒಂದು ಅದ್ಭುತ ಪ್ರಕ್ರಿಯೆ. ಇನ್ನು ನಾವು ಕೇಳಿರ್ತೀವಲ್ವ, ಅಷ್ಟಸಿದ್ಧಿ ನವನಿಧಿ ಕೇದಾತ. ಇಲ್ಲಿ ಅಷ್ಟಸಿದ್ಧಿ ಅಂದರೆ 8 ಆಯಾಮಗಳ ವಿಜ್ಞಾನ. ನಿಮಗೆ ಗೊತ್ತಾ? ಅಷ್ಟಸಿದ್ಧಿ ನವನಿಧಿ ಕೇದಾತ. ಹನುಮಂತನಿಗೆ 8 ರೀತಿಯ ಸಿದ್ಧಿಗಳಿವೆ ಎಂದು ಹನುಮಾನ್ ಚಾಲಿಸ ಹೇಳುತ್ತೆ. ಈ 8 ಸಿದ್ಧಿಗಳ ಹಿಂದಿರುವ ವೈಜ್ಞಾನಿಕ ಅರ್ಥ ಏನೆಂದರೆ, ಅಣಿಮ ಅಂದರೆ ಚಿಕ್ಕದಾಗುವ ಶಕ್ತಿ, ಕ್ವಾಂಟಮ್ ಮೆಕ್ಯಾನಿಕ್ಸ್. ಮಹಿಮ ಅನಂತವಾಗಿ ಬೆಳೆಯುವ ಶಕ್ತಿ, ಮಾಸ್ ಮತ್ತು ಎನರ್ಜಿಯ ಪರಿವರ್ತನೆ. ಲಗಿಮ ತೂಕ ಕಡಿಮೆ ಮಾಡಿ ತೇಲುವ ಶಕ್ತಿ, ಆಂಟಿಗ್ರಾವಿಟಿ. ಗರಿಮ ದೇಹ ಬಂಡೆಯಷ್ಟು ಭಾರ ಮಾಡುವ ಶಕ್ತಿ, ದ್ರವ್ಯರಾಶಿ ಸಂಗನನ. ಆಧುನಿಕ ಬೋಸ್ ಐನ್ಸ್ಟೈನ್ ಕಂಡೆನ್ಸೆಂಟ್ ಪ್ರಯೋಗಗಳ ಮೂಲಕ ಇದನ್ನು ಸಾಬೀತು ಮಾಡಲಾಗಿದೆ. ಪ್ರಾಕಾಮ್ಯ ನೀರಿನ ಮೇಲೆ ನಡೆಯುವ ಮತ್ತು ಗೋಡೆಯ ಮೂಲಕ ಸಾಗುವ ಶಕ್ತಿ, ಕ್ವಾಂಟಮ್ ಟೆನ್ನಲಿಂಗ್. ಇಶಿತ್ವ ಮತ್ತು ವಶಿತ್ವ, ಅತ್ಯುನ್ನತ ಮನಸ್ಸು ವಸ್ತು ಪರಸ್ಪರ ಕ್ರಿಯೆ, ಮೈಂಡ್ ಮ್ಯಾಟರ್ ಇಂಟ್ರಾಕ್ಷನ್. ಇವು ಭೌತಿಕ ಜಗತ್ತಿನ ಮೇಲೆ ಸಂಪೂರ್ಣ ಅಧಿಕಾರ ಸಾಧಿಸುವ 8 ಸಿದ್ಧಿಗಳು. ಚಾಲಿಸ ಮತ್ತು ಆವರಣ ಶುದ್ಧೀಕರಣ, ವಾಯುವಿಜ್ಞಾನ. ಹನುಮಾನ್ ಚಾಲಿಸದ ಶಬ್ದ ತರಂಗಗಳು ನಮ್ಮ ಸುತ್ತಲಿನ ಗಾಳಿಯ ಅಣುಗಳ ಜೋಡಣೆಯನ್ನು ಬದಲಿಸುತ್ತವೆ. ಋಣಾತ್ಮಕ ಶಕ್ತಿ ನೀಡುವ ಧನ ಅಯಾನ್ಗಳು ತಗ್ಗಿ ಸ್ವಚ್ಛ ಆವರಣ ನಿರ್ಮಾಣಗೊಳಿಸುತ್ತವೆ. ಪಠಣೆ ಮಾತ್ರವಲ್ಲ, ಇದು ಒಂದು ಸಂಶೋಧನೆ. ಕೆಲವು ಸಂಶೋಧನೆಗಳ ಪ್ರಕಾರ ಹನುಮಾನ್ ಚಾಲಿಸ ಪಠಣ ಗಾಳಿಯಲ್ಲಿನ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ಪ್ರಭಾವವನ್ನು ಕೂಡ ತಗ್ಗಿಸುತ್ತದೆ. ಅದಕ್ಕಾಗಿ ಹನುಮಂತನನ್ನು ವಾಯುಪುತ್ರ ಎಂದು ಕರೆಯಲಾಗುತ್ತೆ. ಆ ನಾಮಸ್ಮರಣೆ ಗಾಳಿಯನ್ನೇ ಶುದ್ಧಿಗೊಳಿಸುತ್ತೆ.
ಡಾಕ್ಟರ್ ಮಸುರಾ ಇಮೋಟೋ ಇವರ ಪ್ರಯೋಗಗಳ ಪ್ರಕಾರ ನೀರು ಶಬ್ದ ತರಂಗಗಳಿಗೆ ಸ್ಪಂದಿಸುತ್ತದೆ. ಹನುಮಾನ್ ಚಾಲೀಸ ಪಠಿಸುವಾಗ ನಮ್ಮ ಶರೀರದಲ್ಲಿನ ನೀರಿನ ಅಣುಗಳು ಅತ್ಯಂತ ಸುಂದರವಾದ ಸ್ಫಟಿಕ ಆಕಾರಗಳನ್ನು ಪಡೆದುಕೊಳ್ಳುತ್ತವೆ. ಆದ್ದರಿಂದ ನಿಮ್ಮೊಳಗೆ ಒಂದು ವಿಶ್ವ ಕ್ರಮಬದ್ಧವಾಗುತ್ತದೆ. ಪಂಚಭೂತಗಳ ಶುದ್ಧೀಕರಣ, ಪಂಚಮುಖ ಹನುಮಂತನ ವಿಜ್ಞಾನ. ಹನುಮಂತನನ್ನು ಪಂಚಮುಖಿ ರೂಪದಲ್ಲಿ ಆರಾಧಿಸುವ ಹಿಂದಿರುವ ವೈಜ್ಞಾನಿಕ ಕಾರಣ ಏನೆಂದರೆ, ಅದು 5 ಮೂಲಭೂತ ಧಾತುಗಳು ಅಂದರೆ ಆಕಾಶ, ವಾಯು, ಅಗ್ನಿ, ನೀರು, ಭೂಮಿ ಮೇಲೆ ಆತನಿಗಿರುವ ಪೂರ್ಣ ನಿಯಂತ್ರಣದ ಸಂಕೇತ. ಚಾಲೀಸ ಪ್ರತಿಯೊಂದು ಚೌಪತಿಯ ನಮ್ಮ ಶರೀರದ ಪಂಚಭೂತಗಳನ್ನು ಶುದ್ಧ ಮಾಡಿ ನಮ್ಮ ಇಂದ್ರಿಯಗಳನ್ನು ಜಾಗೃತಗೊಳಿಸುತ್ತದೆ. ಆಕಾಶ, ನೀರು, ಭೂಮಿ ಮತ್ತು ವಾಯು ಸಮತೋಲನದಲ್ಲಿದ್ದಾಗ ಮಾತ್ರ ನಾವು ಆರೋಗ್ಯ ಮತ್ತು ಶಕ್ತಿಯಿಂದ ಇರುತ್ತೇವೆ. ಹನುಮಾನ್ ಚಾಲೀಸ ಪಾರಾಯಣದಿಂದ ಶರೀರದ ವಾಯುತತ್ವ ಸಮತೋಲನಗೊಳ್ಳುತ್ತದೆ. ಪ್ರಾಣಶಕ್ತಿ ಅಧೀನಕ್ಕೆ ಬಂದಾಗ ನಮ್ಮ ಮನಸ್ಸು ನಿಶ್ಚಲವಾಗುತ್ತದೆ. ದೊಡ್ಡದಾಗಿ ಸ್ಪಷ್ಟವಾಗಿ ಹನುಮಾನ್ ಚಾಲೀಸ ಪಠಿಸಿದಾಗ ವಿಶುದ್ಧ ಚಕ್ರ ಸಕ್ರಿಯಗೊಳ್ಳುತ್ತದೆ, ಬ್ಯಾಲೆನ್ಸ್ಡ್ ಆಗುತ್ತೆ. ಶಬ್ದ ವಿಜ್ಞಾನದ ಪ್ರಕಾರ ನೀವು ಎಷ್ಟು ಸ್ಪಷ್ಟವಾಗಿ ಉಚ್ಚರಿಸುತ್ತೀರೋ ಅಷ್ಟು ಶಕ್ತಿಶಾಲಿಯಾದ ವಾಕ್ ಶಕ್ತಿ ನಿಮಗೆ ಲಭಿಸುತ್ತೆ. ನಂತರ ಆಜ್ಞಾಚಕ್ರ ಮೇಲೇರಿ ಮೇಧ ಮತ್ತು ಅಂತಃಪ್ರಜ್ಞೆ ವೃದ್ಧಿಯಾಗುತ್ತೆ. 100 ಬಾರಿ ಪಾರಾಯಣ ಮೆದುಳಿನ ಮರು ಪ್ರೋಗ್ರಾಮಿಂಗ್. ಜೋ 7 ಬಾರ್ ಪಾಠ ಕರ್ ಕೋಯಿ ಚೂಟ ಹಿ ಬಂದಿ ಮಹಾಸುಖ ಹೋಯಿ. ಚಾಲೀಸ 100 ಬಾರಿ ಪಠಿಸುವವರು ಎಲ್ಲ ರೀತಿಯ ಬಂಧನಗಳಿಂದ ಮುಕ್ತರಾಗುತ್ತಾರೆ. ಇದರ ಹಿಂದೆ ಸಬ್ ಕಾನ್ಷಿಯಸ್ ಪ್ರೋಗ್ರಾಮಿಂಗ್ ವಿಜ್ಞಾನ ಅಡಗಿದೆ. ನ್ಯೂರೋ ಸೈನ್ಸ್ ಪ್ರಕಾರ ಒಂದು ಕೆಲಸವನ್ನು ಪದೇ ಪದೇ ಮಾಡಿದಾಗ ಮೆದುಳಿನಲ್ಲಿ ಹೊಸ ನ್ಯೂರಲ್ ಮಾರ್ಗಗಳು ಏರ್ಪಡುತ್ತವೆ. ಒಂದು ಹೊಸ ಹವ್ಯಾಸ DNA ಭಾಗವಾಗಲು ಸುಮಾರು 21ರಿಂದ 90 ದಿನ ಬೇಕಾಗುತ್ತೆ. ಆದರೆ ತೀವ್ರ ಏಕಾಗ್ರತೆಯಿಂದ ಮಾಡುವ 100 ಬಾರಿ ಪಾರಾಯಣ ಮೆದುಳಿನ ಸಬ್ ಕಾನ್ಷಿಯಸ್ ಅನ್ನು ಅದ್ಭುತ ರೀತಿಯಲ್ಲಿ ಮರು ಪ್ರೋಗ್ರಾಮ್ ಮಾಡುತ್ತೆ. ನೀವು 100 ಬಾರಿ ಹನುಮಾನ್ ಚಾಲೀಸ ಓದಿದಾಗ ನಿಮ್ಮ ಮೆದುಳು ಒಂದು ರೀತಿಯ ಧ್ಯಾನಸ್ಥ ಅವಸ್ಥೆಗೆ ಹೋಗುತ್ತೆ. ಈ ಸ್ಥಿತಿಯಲ್ಲಿ ನಿಮ್ಮ ಸಂಕಲ್ಪ ಎಷ್ಟು ಬಲವಾಗಿ ಮಾಡಿದರೂ ಚಾಲೀಸದ ಛಂದಸ್ಸಿಗೆ ಸಂಯೋಜನೆಗೊಳ್ಳುತ್ತದೆ. ಶನಿ ದೋಷ ಮತ್ತು ಹನುಮಂತ. ಜ್ಯೋತಿರ್ವಿಜ್ಞಾನ ಮತ್ತು ಮ್ಯಾಗ್ನೆಟಿಸಮ್. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಪ್ರತಿ ಗ್ರಹವು ಒಂದು ನಿರ್ದಿಷ್ಟ ವಿದ್ಯುತ್ ಅಯಸ್ಕಾಂತ ಶಕ್ತಿಯನ್ನು ಹೊರಬಿಡುತ್ತದೆ. ಶನಿ ಗ್ರಹ ಮತ್ತು ಸೌರ ಕುಟುಂಬದಲ್ಲಿ ಅತ್ಯಂತ ಶಕ್ತಿಶಾಲಿ ಅಯಸ್ಕಾಂತ ಕ್ಷೇತ್ರ ಹೊಂದಿರುವ ಗ್ರಹಗಳಲ್ಲಿ ಒಂದು. ಶನಿ ಪ್ರಭಾವ ತೀವ್ರವಾದಾಗ ಅದರಿಂದ ಬರುವ ಭಾರೀ ಅಯಸ್ಕಾಂತ ತರಂಗಗಳು ನಮ್ಮ ಮೆದುಳಿನ ನರ ವ್ಯವಸ್ಥೆಯನ್ನು ಅಸ್ತವ್ಯಸ್ತಗೊಳಿಸಬಹುದು. ಆದರೆ ಹನುಮಾನ್ ಚಾಲೀಸ ಲಯಬದ್ಧವಾಗಿ ಪಠನೆ ನಮ್ಮ ಶರೀರದ ಐರನ್ ಮತ್ತು ಒಂದು ನಿರ್ದಿಷ್ಟ ರೀತಿಯಲ್ಲಿ ಕಂಪಿಸುವಂತೆ ಮಾಡಿ ಒಂದು ಅದೃಷ್ಟ ರಕ್ಷಕ ಕವಚದಂತೆ ಕಾರ್ಯನಿರ್ವಹಿಸುತ್ತದೆ. ಇದು ಹೊರಗಿನಿಂದ ಬರುವ ಶನಿ ಗ್ರಹದ ಪ್ರತಿಕೂಲ ತರಂಗಗಳನ್ನು ಮೆದುಳಿಗೆ ತಾಗದಂತೆ ಹಿಂದಕ್ಕೆ ಕಳಿಸುತ್ತೆ. ಶನಿದೇವನನ್ನು ಹನುಮಂತ ತನ್ನ ಬಾಲದಿಂದ ಬಂಧಿಸಿದ ಎಂಬ ಪುರಾಣ ಕಥೆ. ಅಂದರೆ ಆತನು ತನ್ನ ಶಕ್ತಿಯಿಂದ ಶನಿಗ್ರಹದ ಅಯಸ್ಕಾಂತ ಕ್ಷೇತ್ರವನ್ನೇ ನಿಯಂತ್ರಿಸಬಲ್ಲ ಎಂದು ಅರ್ಥ. ಸೈನ್ಸ್ ಪ್ರಕಾರ ವಜ್ರ ಎಂದರೆ ಇಂಗಾಲಕ ಅತ್ಯಂತ ಗಟ್ಟಿಯಾದ ರೂಪ. ಚಾಲೀಸ ಪಠಣದಿಂದ ನಮ್ಮ ಮನಸ್ಸು ವಜ್ರದಂತೆ ದೃಢವಾಗುತ್ತೆ. ಇದು ಗ್ರಹಗಳ ಶಕ್ತಿಯನ್ನು ನಮ್ಮ ಅನುಕೂಲಕ್ಕೆ ತಿರುಗಿಸಿಕೊಳ್ಳುವ ಒಂದು ಅದ್ಭುತ ಕಾಸ್ಮಿಕ್ ತಂತ್ರ. ಸಂಕಲ್ಪ ಮತ್ತು ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್. ಬಯಕೆಗಳ ಸಿದ್ಧಿ. ಜೋ ಯಹ ಪಡೆ ಹನುಮಾನ್ ಚಾಲೀಸ ಹೋಯ್ ಸಿದ್ಧಿ ಸಾಕಿ ಗೌರೀಶ. ವಿಶ್ವದ ಅವಕಾಶಗಳನ್ನು ಆಕರ್ಷಿಸುವ ಮಾರ್ಗ ಎಂದರೆ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್. ಆಧುನಿಕ ಭೌತ ವಿಜ್ಞಾನದ ಪ್ರಕಾರ ವಿಶ್ವ 2
ಪರಮಾಣುಗಳ ನಡುವೆ ಒಂದು ನಿರ್ದಿಷ್ಟ ಕಂಪನ ಆವೃತ್ತಿ ಮೂಲಕ ಸಂಪರ್ಕ ಕಲ್ಪಿಸಬಹುದು. ಚಾಲಿಸ ಛಂದಸ್ಸು ನಿಮ್ಮ ಆಲೋಚನೆಗಳನ್ನು ವಿಶ್ವಕ್ಕೆ ಬೆಳಕಿನ ವೇಗದಲ್ಲಿ ರವಾನಿಸುತ್ತೆ. ತುಳಸಿದಾಸ್ ಅವರು ಸಾಕಿ ಗೌರೀಶ ಎಂದರು. ಸಾಕ್ಷಾತ್ ಶಿವ ಪಾರ್ವತಿ ಇದಕ್ಕೆ ಸಾಕ್ಷಿ ಎಂದು ಅರ್ಥ. ಅದಕ್ಕಾಗಿಯೇ ಹನುಮಾನ್ ಚಾಲಿಸ ಪಾರಾಯಣ ಮಾಡುವವರಿಗೆ ಅಸಾಧ್ಯ ಕಾರ್ಯಗಳು ಸಹ ಸಾಧ್ಯವಾಗುತ್ತೆ. ಹನುಮಂತ ಸಂಕಲ್ಪ ಬಲದ ನಿದರ್ಶನ. ಸಮುದ್ರ ದಾಟುವಾಗ ಆತನ ಮನಸ್ಸಿನಲ್ಲಿ ಒಂದೇ ಆಲೋಚನೆ, ರಾಮ ಕಾರ್ಯ. ಹಾಗೆಯೇ ನಾವು ಹನುಮಾನ್ ಚಾಲಿಸ ಓದುವಾಗ ಮನಸ್ಸು ಒಂದೇ ಲಕ್ಷ್ಯದಲ್ಲಿ ಕೇಂದ್ರೀಕೃತವಾಗಿದ್ದರೆ ಮೆದುಳು ಮಾರ್ಗ ಕಂಡುಕೊಂಡು ಕ್ವಾಂಟಮ್ ಮಟ್ಟದಲ್ಲಿ ಅಡ್ಡಿ ಆತಂಕಗಳನ್ನು ತೊಲಗಿಸಿ ಗುರಿ ಸಾಧಿಸಲು ದಾರಿ ಮಾಡಿಕೊಡುತ್ತೆ. ಸಿಂಧೂರ ಮತ್ತು ಬಣ್ಣ ವಿಜ್ಞಾನ. ಹನುಮಂತನ ಕೆಂಪು ರಹಸ್ಯ. ಪ್ರತಿ ಬಣ್ಣಕ್ಕೂ ಒಂದು ನಿರ್ದಿಷ್ಟ ತರಂಗ ಇರುತ್ತೆ ಮತ್ತು ಆವೃತ್ತಿ ಇರುತ್ತೆ. ಕಿತ್ತಳೆ ಕೆಂಪು ಬಣ್ಣ ಅತ್ಯಂತ ಶಕ್ತಿಶಾಲಿ ಬಣ್ಣಗಳಲ್ಲಿ ಒಂದು. ಯೋಗಶಾಸ್ತ್ರದ ಪ್ರಕಾರ ನಮ್ಮ ಶರೀರದ 7 ಚಕ್ರಗಳಲ್ಲಿ ಎರಡನೆಯದಾದ ಸ್ವಾದಿಷ್ಠಾನ ಚಕ್ರ ಕಿತ್ತಳೆ ಬಣ್ಣಕ್ಕೆ ಸಂಯೋಜಿತವಾಗಿದೆ. ಈ ಚಕ್ರ ನಮ್ಮ ಸೃಜನಶೀಲತೆ, ಆನಂದ ಮತ್ತು ಭಯವನ್ನು ನಿಯಂತ್ರಿಸುತ್ತದೆ. ಸಿಂಧೂರ ಬಣ್ಣ ಹನುಮಂತನನ್ನು ನೋಡಿದಾಗ ಅಥವಾ ಧ್ಯಾನಿಸಿದಾಗ ಆ ಬಣ್ಣದ ಆವೃತ್ತಿ ಕಣ್ಣಿನ ಮೂಲಕ ಮೆದುಳನ್ನು ತಲುಪುತ್ತೆ, ಸ್ವಾದಿಷ್ಠಾನ ಚಕ್ರವನ್ನು ಸಕ್ರಿಯಗೊಳಿಸುತ್ತೆ. ಪಾದರಸಕ್ಕೆ ಕಾಸ್ಮಿಕ್ ಕಂಪನಗಳು ಮತ್ತು ಶಬ್ದ ತರಂಗಗಳನ್ನು ಅತ್ಯಂತ ವೇಗವಾಗಿ ಗ್ರಹಿಸುವ ಒಂದು ವಿಶೇಷ ಗುಣವಿದೆ. ಹನುಮಂತನ ಮೂರ್ತಿಗೆ ಸಿಂಧೂರ ಹಚ್ಚಿ ಅದರ ಮುಂದೆ ಚಾಲಿಸ ಓದಿದಾಗ ಆ ಶಬ್ದ ಶಕ್ತಿಯನ್ನು ಸಿಂಧೂರ ಗ್ರಹಿಸಿ ನಿಮ್ಮ ಶಕ್ತಿ ಕ್ಷೇತ್ರ ನಿರ್ಮಾಣಗೊಳಿಸುತ್ತದೆ. ಸಿಂಧೂರ ಕೇವಲ ಅಲಂಕಾರ ಅಲ್ಲ, ಅದು ನಿಮ್ಮ ಮನಸ್ಸನ್ನು ಅತ್ಯುನ್ನತ ಮಟ್ಟದ ಶಕ್ತಿಗೆ ಸಂಪರ್ಕಿಸುವ ಒಂದು ಬಣ್ಣ ಸಂಕೇತ. ಕುಂಡಲಿನಿ ಶಕ್ತಿ ಜಾಗೃತಿ. ಹನುಮಾನ್ ಚಾಲಿಸ ಪ್ರಾರಂಭದಲ್ಲಿ ನಾವು ಗುರುವನ್ನು ಸ್ಮರಿಸಿ ನಮ್ಮ ವಿನಮ್ರರಾಗಿ ಮಾಡಿಕೊಳ್ಳುತ್ತೇವೆ. ಇದು ಮೂಲಾಧಾರದ ಚಕ್ರವನ್ನು ಸ್ಥಿರಗೊಳಿಸಿ ಭೂಮಿಯೊಂದಿಗೆ ನಂಟು ಮತ್ತು ಭದ್ರತೆಯ ಭಾವ ಕಲ್ಪಿಸುತ್ತೆ. ಸೈನ್ಸ್ ಪ್ರಕಾರ ಈ ಚಕ್ರಗಳು ನಮ್ಮ ಶರೀರದ ಮುಖ್ಯ ನರ ಸಮೂಹಗಳಾಗಿದ್ದು ಹನುಮಾನ್ ಚಾಲಿಸ ಶಬ್ದಗಳು ಇವುಗಳ ವಿದ್ಯುತ್ ರೀತಿಯಲ್ಲಿ ಉತ್ತೇಜಿಸುತ್ತವೆ. ಚಾಲಿಸ ಪಾರಾಯಣ ಮುಗಿದ ನಂತರ ಉಂಟಾಗುವ ಆ ನಿಶ್ಶಬ್ದ ಕ್ಷಣ ನಮ್ಮ ಸಹಸ್ರಾರ ಚಕ್ರದ ಬಾಗಿಲು ತೆರೆಯುತ್ತೆ. ಇದು ಮೆದುಳನ್ನು ತಲುಪಿ ನಿಮ್ಮ IQ ಮತ್ತು ಭಾವನಾತ್ಮಕ ಬುದ್ಧಿ ಅಸಾಧಾರಣವಾಗಿ ಹೆಚ್ಚುತ್ತದೆ. DNA ಮಟ್ಟದ ರೋಗ ಗುಣಮುಖ. ಎಪಿಜೆನೆಟಿಕ್ಸ್. ನಾಸೈ ರೋಗ ಹರೈ ಸಬು ಪೀರ ಜಪತ ನಿರಂತರ ಹನುಮಂತ ವೀರ. ಹನುಮಾನ್ ಚಾಲಿಸ ಈ ಪಂಕ್ತಿ ಕೇವಲ ನಂಬಿಕೆ ಅಲ್ಲ, ಇದರ ಹಿಂದೆ ಆಧುನಿಕ ಎಪಿಜೆನೆಟಿಕ್ಸ್ ವಿಜ್ಞಾನ ಇದೆ. ಹಿಂದೆ DNA ಬದಲಾಗುವುದಿಲ್ಲ ಎಂದು ತಿಳಿಯಲಾಗಿತ್ತು, ಆದರೆ ಹೊಸ ಎಪಿಜೆನೆಟಿಕ್ಸ್ ವಿಜ್ಞಾನದ ಪ್ರಕಾರ ನಮ್ಮ ಆಲೋಚನೆಗಳು ಮತ್ತು ನಮ್ಮ ಸುತ್ತಲಿನ ಶಬ್ದಗಳು DNA ಅಭಿವ್ಯಕ್ತಿಯನ್ನೇ ಬದಲಾಯಿಸಬಲ್ಲವು. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ T ಸೆಲ್ ಮತ್ತು ನ್ಯಾಚುರಲ್ ಕಿಲ್ಲರ್ ಸೆಲ್ಗಳು ಹನುಮಾನ್ ಚಾಲಿಸ ಪಾರಾಯಣದಿಂದ ಹೆಚ್ಚು ಸಕ್ರಿಯಗೊಳ್ಳುತ್ತವೆ. ರಕ್ತನಾಳಗಳು ಅಗಲಗೊಂಡು ನೋವಿರುವ ಭಾಗಗಳಿಗೆ ರಕ್ತ ಪ್ರಸರಣ ಹೆಚ್ಚಾಗುತ್ತೆ. ಚಾಲಿಸದ ಪದಗಳು ಮೆದುಳಿನ ಡೋಪಮೈನ್ ಮತ್ತು ಎಂಡಾರ್ಫಿನ್ ಉತ್ತೇಜಿಸುತ್ತದೆ. ಇದು ಒಂದು ಅದೃಶ್ಯ ಲಸಿಕೆಯಂತೆ ಕಾರ್ಯನಿರ್ವಹಿಸುತ್ತೆ. ವೇಗಸ್ ನರ್ವ್ ಮೆದುಳಿನಿಂದ ಹೊಟ್ಟೆಯವರೆಗೆ ಹಬ್ಬಿದ್ದು ಅದು ಸಕ್ರಿಯಗೊಂಡಾಗ ರಕ್ತದೊತ್ತಡ ಕಡಿಮೆಯಾಗಿ ಹೃದಯ ಲಯ ಕ್ರಮಬದ್ಧಗೊಳಿಸುತ್ತೆ. ಇದು ಹನುಮಾನ್ ಚಾಲಿಸ ಪಠನೆಯಿಂದ ಸಾಧ್ಯವಾಗುತ್ತೆ. ಹನುಮಾನ್ ಚಾಲಿಸ ಒಂದು ಅಲ್ಟಿಮೇಟ್ ಆಲ್ಗಾರಿದಮ್. ಮಿತ್ರರೇ, ನಾವು ಹನುಮಾನ್ ಚಾಲಿಸದ ಹಿಂದಿರುವ ಖಗೋಳ ವಿಜ್ಞಾನ, ಕ್ವಾಂಟಮ್ ಭೌತ ವಿಜ್ಞಾನ, ನ್ಯೂರೋ ಸೈನ್ಸ್ ಮತ್ತು ಶರೀರ ರಸಾಯನ ಶಾಸ್ತ್ರದ ಬಗ್ಗೆ ತಿಳಿದುಕೊಂಡೆವು. ಈ ಅಲ್ಟಿಮೇಟ್ ಆಲ್ಗಾರಿದಮ್ ಅನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅನ್ವಯಿಸಬೇಕೆಂದರೆ
ಪ್ರತಿ ಮಾನಸಿಕ ಸ್ಥಿತಿಗೂ ಹನುಮಾನ್ ಚಾಲಿಸದಲ್ಲಿ ಒಂದು ಪರಿಹಾರ ಇದೆ. ಇದು ನಿಮ್ಮ ಮೆದುಳಿಗೆ ಒಂದು ಸೂಚನಾ ಸಂಚಯ. ನೀವು ಹನುಮಾನ್ ಚಾಲಿಸನ್ನು ಕೇವಲ ಬಾಯಿಂದ ಅಲ್ಲ, ಅದರ ಅರ್ಥವನ್ನು ಮನಸ್ಸಿನಿಂದ ಅರ್ಥ ಮಾಡಿಕೊಂಡು ಜೋರಾಗಿ ಉಚ್ಚಾರಣೆ ಮಾಡ್ತಾ ಪಠಿಸಿದಾಗ ನಿಮ್ಮ ನಂಬಿಕೆ ವ್ಯವಸ್ಥೆ ಬದಲಾಗುತ್ತೆ. ಹನುಮಾನ್ ಚಾಲಿಸ ಓದುವುದರಿಂದ ಒಂದು ಸೂಪರ್ ಕಂಪ್ಯೂಟರ್ಗೆ ಸಂಪರ್ಕ ಕಲ್ಪಿಸಿಕೊಳ್ಳುವಂತೆ. ಬೆಳಗ್ಗೆ ಹನುಮಾನ್ ಚಾಲಿಸ ಓದುವುದರಿಂದ ಮೆದುಳನ್ನು ಜಾಗೃತಗೊಳಿಸುವ ಪ್ರಚೋದಕ ಲಭಿಸುತ್ತದೆ. ಈ ಶಬ್ದ ತರಂಗಗಳ ವಿಜ್ಞಾನ ಯಾವ ಮತ, ಪ್ರಾಂತ ಭೇದವಿಲ್ಲದೆ ಎಲ್ಲರಿಗೂ ಒಂದೇ ರೀತಿ ಕೆಲಸ ಮಾಡುತ್ತೆ. ಈ ಜ್ಞಾನವನ್ನು ಪ್ರತಿ ಭಾರತೀಯರಿಗೂ ತಲುಪಿಸಿ ನಮ್ಮ ಸಂಸ್ಕೃತಿಯಲ್ಲಿರುವ ವೈಜ್ಞಾನಿಕ ಶಕ್ತಿಯನ್ನು ಜಗತ್ತಿಗೆ ತೋರಿಸೋಣ. ಜೈ ಬಜರಂಗಬಲಿ, ಜೈ ಹನುಮಾನ್. ನಮ್ಮ ಈ ಚಾನಲನ್ನು ಮೊದಲೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ಪ್ರಿಯಾಂಕಾ. ಎಲ್ಲರಿಗೂ ಶುಭವಾಗಲಿ.